ಕ್ಲಾಸ್ ಆಲ್ ದಿ ಬೆಸ್ಟ್. ಅಜನು ಹರಿ ರುದ್ರ ನಮಸ್ಕಾರ. ಇವತ್ತು ಈ ಒಂದು ಚಿತ್ರದ ಮುಹೂರ್ತ ಆಗಿದೆ. ಇದನ್ನು ರಶ್ಮಿ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ. ಸುಮಾ ಅಂತ ಹೆಸರಂತೆ ಅವ್ರು ಹೇಳ್ತಾ ಇದ್ದು ಕೇಳಿದೆ. ಸುಮಾ ಅನ್ನೋದು ಪೂರ್ತಿಯಾಗಿ ಅರಳಿದ ಹೂವು ಅಲ್ಲ ಅಥವಾ ಮೊಗ್ಗು ಅಲ್ಲ, ಮಧ್ಯದಲ್ಲಿರುವಂಥದ್ದನ್ನ ಸುಮಾ ಅಂತ ಕರೀತಾರೆ ಅಂತ. ಸೊ ಈ ಕತೆಗೆ ಇದೆ ಆ್ಯಪ್ಟ್ ಆಗಿದೆ ಅಂತ ಹೇಳಿದ್ರು. ಇದೊಂದು ಮಹಿಳಾ ಪ್ರಧಾನವಾದ ಚಿತ್ರ ಅಂತ ಹೇಳ್ತಾಯಿದ್ರು. ಒಂದು ಹುಡುಗಿ ಮೇಲೆ ಇಡೀ ಕತೆ ಹೋಗುತ್ತೆ. ನಮ್ಮ ಸಮಾಜದಲ್ಲಿ ಬೇಕಾದಷ್ಟು ಮೂಢನಂಬಿಕೆಗಳು ಇನ್ನೂ ಹಾಗೆ ಉಳ್ಕೊಂಬಿಟ್ಟಿದೆ. ಸೊ ಅದರಿಂದ ಅದಕ್ಕೆ ಎಫೆಕ್ಟ್ ಆದವರಾಗಲಿ, ಆ ಫ್ಯಾಮ್ಲಿ ಆಗಲಿ ತುಂಬ ಒಂದು ಕಷ್ಟ ಅನುಭವಿಸ್ತಾರೆ. ಮತ್ತು ಸಮಾಜದಲ್ಲಿ ಅವ್ರಿಗೊಂದು ಪೊಸಿಷನ್ ಇರಲ್ಲ, ಎಲ್ಲರೂ ಹೀಯಾಳಿಸುವಂಥ ಪರಿಸ್ಥಿತಿ ಇದು ಆಗಿನ ಕಾಲದಿಂದ ನಡ್ಕೊಂಬಂದಿದೆ. ಇದಕ್ಕೊಂದು ಅವೇರ್ನೆಸ್ ತಂದಾಗ ಇಂಥವೆಲ್ಲ ಎರಾಡಿಕೇಟ್ ಆಗಬೇಕು. ಯಾಕಂದರೆ ಇವೆಲ್ಲ ಸರಿಪಡಿಸ್ಕೊಳ್ಳೋಂಥ ವಿಷಯಗಳು. ಸರಿಪಡಿಸ್ಕೊಳ್ಳದೆ ಮುಚ್ಚಿಟ್ಕೊಂಡು ಅದನ್ನು ಇನ್ನೂ ದೊಡ್ಡದಾಗಿಬಿಟ್ಟು ಸಫರ್ ಆಗೋದು ಸರಿಯಲ್ಲ. ಇದನ್ನು ಸರಿ ಮಾಡಿಕೊಂಡು ಹ್ಯಾಪಿಯಾಗಿ ಜೀವನ ಮಾಡ್ಬೋದು ಅನ್ನೋದಕ್ಕೆ ಒಂದು ಅವೇರ್ನೆಸ್ ತರುವಂಥ ಒಂದು ಕಲಾತ್ಮಕವಾದ ಚಿತ್ರ ಅಂತ ಹೇಳ್ತಾಯಿದ್ರು. ಈ ಥರದ ಚಿತ್ರಗಳು ನಮ್ಗೆ ಬೇಕು. ಆ್ಯಕ್ಚುಲಿ ನಮ್ಮ ಕನ್ನಡ ಕಲ್ಚರು ಏನು ಟೋಟಲ್ ಕಲ್ಚರ್ ನಮ್ಮದು ಏನಿದೆ, ಸಂಸ್ಕೃತಿ ಸಂಸ್ಕಾರ ಪೂರ್ತಿಯಾಗಿ ಯಾರಿಗೂ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ. ಯಾವ್ಯಾವುದೋ ಮೂಲೆಯಲ್ಲಿ ಯಾವ್ಯಾವ ಥರದ್ದೋ ಒಂದು ಸಣ್ಣ ಪುಟ್ಟ ಪ್ರಾಕ್ಟೀಸ್ಗಳನ್ನ ಮಾಡ್ಕೊಂಡಿರ್ತಾರೆ. ಅದು ಸರಿನಾ ತಪ್ಪಾ ಅನ್ನೋದು ವಿಶ್ಲೇಷಣೆ ಮಾಡಿದಾಗ ಅದು ಸರಿ ಮಾಡ್ಕೋಬೋದು ಅನ್ನೋ ಒಂದು ನಿಟ್ಟಿನಿಂದ ಈ ಚಿತ್ರನ ಮಾಡಿ ಒಂದು ಅವೇರ್ನೆಸ್ ತರಬೇಕು ಅಂತ ಪ್ರಯತ್ನ ಪಡ್ತಾಯಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಈ ಥರ ಕಲಾತ್ಮಕ ಚಿತ್ರಗಳು ಹೆಚ್ಚಾಗಿ ಕನ್ನಡದಲ್ಲಿ ಬರಲಿ ಅಂತ ನಾನು ಆಶಿಸ್ತೀನಿ. ನಮಸ್ಕಾರ. ಮೊದಲನೇದಾಗಿ ಒಂದು ಹೆಣ್ಣುಮಗಳ ಮೇಲೆ ಒಂದು ನಿಜವಾದ ಕಂಟೆಂಟ್ ಇಟ್ಕೊಂಡು ಒಂದು ಹೆಣ್ಣುಮಗಳೇ ಒಂದು ಡೈರೆಕ್ಷನ್ ಮಾಡ್ತಿರೋದು ಒಂದು ಖುಷಿಯಾದ ವಿಚಾರ. ರಶ್ಮಿ ಅನ್ನೋ ಒಂದು ಹುಡುಗಿ ಹೆಣ್ಮಕ್ಳಲ್ಲಿ ಮನೇಲಿ ಕೂತ್ಕೊಂಡು ಬರೀ ಕೆಲಸ ಮಾಡೋಕ್ಕಲ್ಲ, ಮನೇಲಿ ಹಿರಿಕರು ನೋಡ್ಕೊಳ್ಳೋಕ್ಕಲ್ಲ, ಹೆಣ್ಮಕ್ಳು ಆಚೆ ಕಾಲಿಟ್ಟರೆ ಏನು ಬೇಕಾದ್ರೂ ನಾವು ಸಾಧಿಸ್ಬೋದು ಅನ್ನೋದನ್ನು ಒಂದು ಎಕ್ಸಾಂಪಲ್ ಆಗಲಿಕ್ಕೆ ಇವತ್ತು ರಶ್ಮಿ ಒಂದು ಹೆಜ್ಜೆ ಇಟ್ಟಿದೆ. ಸುಮಾ ಅನ್ನೋ ಒಂದು ಹೆಣ್ಮಗಳ ಮೇಲೆ ಒಂದು ಚಿತ್ರ. ಅಂದರೆ ಇಲ್ಲಿ ಯಾವುದೇ ಫೋಟೋ ಕಾಣ್ತಿಲ್ಲ, ಯಾವುದೇ ಹೀರೋಯಿನ್ದು ಏನೂ ರಿವೀಲ್ ಮಾಡ್ತಿಲ್ಲ. ಅಂದರೆ ಇಲ್ಲಿ ಉದ್ದೇಶ ಇರೋದು ವಿಚಾರ ತಿಳ್ಕೊಬೇಕಾರೋದು ಭಾಳ ಮುಖ್ಯ ಆಗ್ತದೆ. ಈ ಸಿನಿಮಾಲಿ ಏನಿದೆ ಕಂಟೆಂಟ್ ಅನ್ನೋದೇ ಮೇನ್ ಸಿನಿಮಾ. ಸೊ ಆ ಕಂಟೆಂಟ್ ಏನಿದೆ ಅನ್ನೋದನ್ನು ರಿವೀಲ್ ಮಾಡಿದೆ. ಅವ್ರೇನಕ್ಕೆ ಇಟ್ಟಿದ್ದಾರೆ ಅಂದರೆ ಇದರಲ್ಲಿ ವಾಸ್ತವ್ಯ ಏನು ಅಂದರೆ ಹೆಣ್ಮಕ್ಳಿಗೆ ಅವೇರ್ನೆಸ್ ಬರಬೇಕಾಗ್ತದೆ. ಇವತ್ತಿನ ಸಮಾಜ ಹೆಂಗೆ ಅಂದರೆ ಹೆಣ್ಮಗಳು ಅಂದರೆ ಏನೂ ಮಾಡೋಕ್ಕಾಗಲ್ಲ, ಹೆಣ್ಮಗಳು ಅಂದರೆ ಆಕೆ ನಾಲೆಜ್ ಇರಲ್ಲ, ಏನೂ ಇರಲ್ಲ, ಇನ್ನು ಚಿಕ್ಕ ಮಕ್ಕಳು, ಇನ್ನು ಮೆಚುರಿಟಿ ಇರಲ್ಲ, ಇನ್ನೊಂದು ಇರಲ್ಲ, ಮತ್ತೊಂದು. ಈ ಸಿನಿಮಾಲ್ ಪ್ರತಿ ಇಷ್ಟಕ್ಕೂ ಸುಮಾ ಅನ್ನೋ ಸಿನಿಮಾ ಬರ್ತಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ತಂಡಕ್ಕೆ ಎಲ್ಲ ಟೆಕ್ನಿಷಿಯನ್ಸ್ಗೂ ಹಾಗೂ ಎಲ್ಲ ತಂಡದ ಕಲಾವಿದ್ರಿಗೂ, ನಿರ್ಮಾಪಕರಿಗೂ, ಅದೇ ರೀತಿ ಈ ಡೈರೆಕ್ಟ್ರಿಗೂ ಒಳ್ಳೆಯದಾಗಲಿ ಅಂತ ವಿಶ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ರಶ್ಮಿ ಅಂತ. ಈ ಚಿತ್ರಕ್ಕೆ ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಇದಿಷ್ಟನ್ನು ನಾನು ಮಾಡ್ತಾಯಿದ್ದೀನಿ. ಇದು ನನ್ನ 5ನೇ ಚಿತ್ರ. ನಾನು ಇಲ್ಲಿವರೆಗೂ ಬರೋದಕ್ಕೆ ನನಗೆ ತುಂಬ ಜನರ ಸಹಕಾರ, ಬೆಂಬಲ ಸಿಕ್ಕಿದೆ. ಅದರಲ್ಲಿ ಮುಖ್ಯವಾಗಿ ನನ್ನ ಗುರುಗಳ ಸ್ಥಾನದಲ್ಲಿರೋ ನಮ್ಮ ಅನಂತು ಸರು. ಅವರಿಲ್ಲದೆ ನಾನು ಚಿತ್ರರಂಗದಲ್ಲಿ ಏನೇನೂ ಅಲ್ಲ. ನನ್ನ ಹೆಸರು ಒಂದಷ್ಟು ಕಡೆ ಗೊತ್ತಿದೆ. ರಶ್ಮಿ ಏನೋ ಒಂದು ಗೊತ್ತು ಅಂದರೆ ನನಗೆ ಅನಂತು ಸರ್ ಮುಖ್ಯ. ಅದ್ರ ಜೊತೆಗೆ ನನ್ನ ಗುರುಗಳಾದಂಥ ಮುತ್ತುರಾಜ್ ಸರು ಮತ್ತು ಸತೀಶ್ ಜೋಶಿ ಅಂತ ನಮ್ಮ ರೈಟ್ರು ಸರು, ಅವರು ನನಗೆ ಈ ನಿರ್ದೇಶನವನ್ನು ಹೇಗೆ ಮಾಡಬೇಕು, ಹೇಗೆ ಇದು ಮಾಡಬೇಕು ಅಂತ ಕಲಿಸ್ಕೊಟ್ಟವರು. ನಾನು ಈ ಸುಮಾ ಅನ್ನೋ ಶೀರ್ಷಿಕೆನ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂದರೆ, ಸುಮಾ ಅನ್ನೋದ್ರ ಅರ್ಥ ಈ ಕಡೆ ಅದು ಪೂರ್ತಿ ಮೊಗ್ಗು ಅಲ್ಲ, ಹೂವು ಪೂರ್ತಿ ಅರಳಿರೋದು ಇಲ್ಲ, ಈ ಮಧ್ಯದಲ್ಲಿ ಇರೋವಂಥದ್ದು ಸುಮಾ. ಹಾಗಾಗಿ ನನ್ನ ಚಿತ್ರಕ್ಕೆ ಇದು ತುಂಬ ಸೂಕ್ತವಾದ ಹೆಸರು ಅನಿಸಿ ನಾನು ಈ ಒಂದು ಶೀರ್ಷಿಕೆನ ಆಯ್ಕೆ ಮಾಡಿಕೊಂಡೆ. ಸೊ ನಾಯಕಿನ ನಾನು ಈಗಲೇ ರಿವೀಲ್ ಮಾಡ್ತಿಲ್ಲ, ಅದಕ್ಕೆ ಸಪ್ರೇಟ್ ಪ್ಲ್ಯಾನಿಂಗ್ಸ್ ಇದೆ. ಹಾಗಾಗಿ ನಾನು ಇಲ್ಲೇನೂ ಅದರ ಬಗ್ಗೆ ಮಾತಾಡ್ತಿಲ್ಲ. ಟೋಟಲ್ ಹೊಸ ಟೀಮ್ ಅಂತ ಹೇಳ್ಬೋದು.
ಸೊ ನಾಯಕ ನಟರಾಗಿ ಪ್ರದೀಪ್ ಗೌಡ ಅಂತ ಮೈಸೂರವರು, ಸೊ ಅವರು ನಮ್ಮ ಜೊತೆಗಿದ್ದಾರೆ. ಮತ್ತು ನಮ್ಮ DOP ಆಗಿ ಶಿವಶಂಕರ್ ಅಂತ, ಶಂಕು ಅಂತ ಕರಿತೀವಿ. ಸೊ ಮ್ಯೂಸಿಕ್ ಡೈರೆಕ್ಟ್ರು ಎನ್ ರಾಜು ಅಂತ. ಮತ್ತು ಅದ್ಭುತವಾಗಿ ಒಂದು ಸಾಂಗ್ ಹಾಡಿದ್ದಾರೆ ನಮ್ಮ ಮೇಘನಾ ಹಳಿಯಾಳ್ ಅವರು. ಸೊ ಗರಡಿ ಸಿನಿಮಾದಲ್ಲಿ ಹೊಡಿರಲೆ ಅಲಗಿ ಆಡಿ ತುಂಬ ಫೇಮಸ್ ಆಗಿದ್ದಂಥವ್ರು ನಮ್ಮ ಮೇಘನಾ ಹಳಿಯಾಳ್ ಅವರು. ನಮ್ಮ ಚಿತ್ರದಲ್ಲಿ ಒಂದು ಅದ್ಭುತವಾದ ಮೆಲೋಡಿ ಸಾಂಗ್ ಹಾಡಿದ್ದಾರೆ. ಹೀರೋಯಿನ್ನ ಎಷ್ಟು ಅದ್ಭುತವಾಗಿ ತೋರಿಸ್ಬೋದು ಅಂತ ಒಂದಷ್ಟು ಕಲ್ಪನೆ ಇದೆ. ಅದ್ರ ಪ್ರಕಾರ ನಾನು ನಿಮ್ಮ ಮುಂದೆ ಆದಷ್ಟು ಬೇಗ ಈ ಚಿತ್ರನ ತೆರೆಗೆ ತರೋಕ್ಕೆ ಪ್ರಯತ್ನ ಪಡ್ತೀನಿ. ಖಂಡಿತ ಸರ್, ನಾನು ಆಗಲೇ ಹೇಳಿದೆ, ಟೈಟಲ್ ಬಂದು ಸುಮ, ಅದು ಈ ಕಡೆ ಪೂರ್ತಿ ಮೊಗ್ಗು ಅಲ್ಲ, ಪೂರ್ತಿ ಅರಳಿರೋದು ಅಲ್ಲ, ಮಧ್ಯದಲ್ಲಿರೋವಂಥದ್ದು. ಆ ಥರ ಒಂದು ಕ್ಯಾರೆಕ್ಟರ್ ನಮ್ಮ ನಾಯಕ ನಟಿಗೆ ಬರುತ್ತೆ. ಇಡೀ ಸಿನಿಮಾ ನಾಯಕಿ ಪ್ರಧಾನ ಚಿತ್ರ ಇದು, ಹಾಗಾಗಿ ನಾನು ಈ ಒಂದು ಟೈಟ್ಲನ್ನು ಆಯ್ಕೆ ಮಾಡ್ತೀನಿ ಸರ್. ಅದು ಒಂದು ಕ್ಲೂ ಕೊಟ್ಟರು ಇಡೀ ಕತೆ ಗೊತ್ತಾಗ್ಬಿಡುತ್ತೆ ಸರ್. ಅದನ್ನು ನೀವು ಥಿಯೇಟ್ರಲ್ಲೇ ನೋಡಬೇಕು ಅಂತ ನಾನು ಹೇಳ್ಕೊತೀನಿ. ಯಾಕಂದರೆ ಅದನ್ನು ರಿವೀಲ್ ಮಾಡಿಬಿಟ್ರೆ ಕಷ್ಟ ಇದೆ, ಕತೆ ಗೊತ್ತಾಗ್ಬಿಡುತ್ತೆ ಸರ್. ನಮ್ಮ ನಾಯಕ ನಟರು ಇಲ್ಲೇ ಇದ್ದಾರೆ, ಪ್ರದೀಪ್ ಗೌಡ ಅಂತ. ಹೀರೋಯಿನ್ನ ಮಾತ್ರ ಸದ್ಯದಲ್ಲೇ, ಅದಕ್ಕೆ ಬೇರೆ ಪ್ಲಾನಿಂಗ್ಸೇ ಇದೆ, ಸದ್ಯದಲ್ಲೇ ಹೇಳ್ತೀನಿ ಸರ್. ಮತ್ತು ಇದೇ ತಿಂಗಳು ಚಿತ್ರೀಕರಣ ಶುರು ಆಗ್ತಾ ಇದೆ. 15ರಿಂದ ಒಂದೇ ಶೆಡ್ಯೂಲಲ್ಲಿ ಮಾಡಬೇಕು ಅನ್ನೋದು ಪ್ಲಾನ್ ಇದೆ. ಮತ್ತು ಮಂಡ್ಯ, ನಮ್ಮ ಮದ್ದೂರು, ನಗರಕೆರೆ ಈ ಸುತ್ತಮುತ್ತ ಶೂಟಿಂಗ್ ನಡೆಯುತ್ತೆ ಸರ್. ಎಲ್ರಿಗೂ ನಮಸ್ಕಾರ. ನಾನು ಕಲಾವಿದೆ ರೇಣು ಶಿಕಾರಿ ಮಾತಾಡ್ತಾ ಇದ್ದೀನಿ. ಖುಷಿಯಾಗುತ್ತೆ. ಎಸ್ಪೆಷಲಿ ಮೊದಲನೇ ಖುಷಿ ಏನಕ್ಕೆ ಅಂದರೆ ಮಹಿಳಾ ನಿರ್ದೇಶಕಿ ಅಂತ. ಮಹಿಳಾ ನಿರ್ದೇಶಕರು ಬರಬೇಕು ಇನ್ನು ನಮ್ಮ ಕನ್ನಡ ಇಂಡಸ್ಟ್ರಿಗೆ. ತುಂಬ ಖುಷಿ ಇದೆ ನನಗೆ, ಅದ್ರ ಬಗ್ಗೆ ಹೆಮ್ಮೆ ಇದೆ. ಅವರು ನನಗೆ ಕಾಲ್ ಮಾಡಿ ನಿಮ್ಮದೊಂದು ಪಾತ್ರ ಇದೆ, ನೀವು ಹೀರೋಯಿನ್ ತಾಯಿ ಕ್ಯಾರೆಕ್ಟರ್ ಮಾಡಬೇಕು ಅಂದಾಗ ನಾನು ಏನು ಡೀಟೇಲ್ಸ್ ಕೇಳಿದೆ. ಆ್ಯಕ್ಚುಲಿ ಸ್ಟೋರಿನೇ ಕೇಳಿದೆ, ಒಪ್ಕೊಂಡೆ. ಬಿಕಾಸ್ ಆಫ್ ಮಹಿಳಾ ನಿರ್ದೇಶಕಿ ಅಂತ. ಖುಷಿಯಾಗುತ್ತೆ ರಶ್ಮಿ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ. ಪಾತ್ರದ ಬಗ್ಗೆ ನಾನು ಡೀಟೇಲ್ಸ್ ಹೇಳೋಕ್ಕಾಗಲ್ಲ, ಯಾಕಂದ್ರೆ ನನಗೆ ಗೊತ್ತಿಲ್ಲ ಪಾತ್ರದ ಬಗ್ಗೆ. ಒಟ್ಟಿನಲ್ಲಿ ತೃಪ್ತಿ ಇದೆ, ಪಾತ್ರ ಚೆನ್ನಾಗಿದೆ ಅಂತ ಹೇಳಿದ್ದಾರೆ, ಮಾಡೋದಕ್ಕೆ ಖುಷಿಯಾಗುತ್ತೆ ನನಗೆ. ಸುಮಾರು ನಾನು ಇಷ್ಟು ವರ್ಷದ 20 ವರ್ಷದ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಮಹಿಳಾ ನಿರ್ದೇಶಕಿ ಹತ್ರ ಮೊದಲನೇ ಸಲ ಕೆಲಸ ಮಾಡ್ತಿದ್ರಿ ಅನ್ನೋ ಹೆಮ್ಮೆ ನನಗಿದೆ. ಥ್ಯಾಂಕ್ ಯು ಸೊ ಮಚ್. ಅವ್ರಿಗೆ ನಾನು ಇದರಲ್ಲಿ ತಾಯಿ ಪಾತ್ರ ಮಾಡ್ತಾ ಇದ್ದೀನಿ. ಸುಮಾ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ರೆಡಿ ಹೆಣ್ಮಕ್ಳ ಬಗ್ಗೆ, ಸುಮಾ ಬಗ್ಗೆ ಸರ್ ಇಬ್ಬರು ಚೆನ್ನಾಗಿ ಮಾತಾಡಿದ್ದಾರೆ, ನಾನು ಹೇಳೋದೇನಿಲ್ಲ. ಆಲ್ ದ ಬೆಸ್ಟ್ ಟೀಮ್. ನಮಸ್ತೆ, ನಾನು ಪ್ರದೀಪ್ ಗೌಡ ಅಂತ. ಇದು ನಂದು 3ನೇ ಸಿನಿಮಾ. ಈಗ ಲವ್ ಆನ್ NH4 ಮತ್ತು ಈಗ ಒಂದು ಅಂತರ್ಗತ ಸಿನಿಮಾ ಕಂಪ್ಲೀಟ್ ಆಗಿದೆ. ಅದು ಮೇಲಿ ರಿಲೀಸ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ. ಆ್ಯಂಡ್ ಈ ಸಿನಿಮಾ ಆ್ಯಕ್ಚುಲಿ ಡೈರೆಕ್ಟ್ರು ಹೀರೋಯಿನ್ ಓರಿಯೆಂಟೆಡ್ ಅಂತ ಹೇಳ್ತಿದ್ದಾರೆ, ಬಟ್ ಅದರಲ್ಲಿ ಹೀರೋದು ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ, ತುಂಬ ವ್ಯಾಲ್ಯೂ ಇದೆ. ಅದು ಆ್ಯಕ್ಚುಲಿ ಆ ಸ್ಟೋರಿ ಕೇಳಿದಾಗ ನನಗೆ ಇಷ್ಟ ಆಗಿದ್ದು, ಈಗಿನ ಜನ್ರೇಷನಲ್ಲಿ ಆ ಥರ ಒಬ್ಬ ಆ ಕ್ಯಾರೆಕ್ಟರ್ಸ್ಗಳು ಈಗಿನ ಜನ್ರೇಷನಲ್ಲಿ ಸಿಗಲ್ಲ. ಸೊ ಮೇಯ್ನಾಗಿ ಈ ಸಿನಿಮಾ ಬಂದು ಕಂಟೆಂಟ್ ತುಂಬ ಚೆನ್ನಾಗಿದೆ. ಐ ಥಿಂಕ್ ನಾನು ನೋಡಿರೋ ಮಟ್ಟಿಗೆ ಈ ಥರ ಕಂಟೆಂಟ್ಸ್ ತುಂಬ ಕಮ್ಮಿ ಬಂದಿರೋದು. ಐ ಥಿಂಕ್ ಫಸ್ಟ್ ಟೈಮ್ ಈ ಥರ ಕಂಟೆಂಟ್ಸ್ನ ಟ್ರೈ ಮಾಡ್ತಿರೋದು. ಸೊ ಸುಮಾ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಎಲ್ಲರೂ ಬನ್ನಿ, ಸಿನಿಮಾ ನೋಡಿ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾನ ನೀವೇ ಸಪೋರ್ಟ್ ಮಾಡಬೇಕು. ನಾವುಗಳೆಲ್ಲ ಬೆಳಿಬೇಕು, ನಮ್ಮನ್ನೆಲ್ಲ ನೀವೇ ಬೆಳೆಸಬೇಕು. ಥ್ಯಾಂಕ್ ಯು.